ಪರೀಕ್ಷೆ ಜುಲೈ 2021 ಸಿದ್ಧತೆಯಲ್ಲಿ ಇದ್ದೀವಿ. ಜುಲೈ 3ನೇ ವಾರದಲ್ಲಿ ಪರೀಕ್ಷೆ ನಡೆಯಲಿದೆ. ಈ ವರ್ಷದ ಪರೀಕ್ಷೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಹೊಂದಿರುತ್ತೆ. ನವೀನ ಮಾದರಿ ಪರೀಕ್ಷಾ ಪದ್ಧತಿ ಇದೆ. ಅದರ ಆಧಾರದ ಮೇಲೆ ನಾವುಗಳು ವಿಜ್ಞಾನ ವಿಷಯದ 2ನೆಯ ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಪಾಠದ ಬಹು ಆಯ್ಕೆ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಇದು ಈ ಪಾಠದ ಮೊದಲ ಭಾಗದ ಒಂದು ವಿಡಿಯೋ ಆಗಿದೆ. ಇನ್ನು ಮುಂದಿನ ಭಾಗಗಳಿಗಾಗಿ ತಾವುಗಳು ನಿರೀಕ್ಷೆಯನ್ನ ಮಾಡಬೇಕು. ವಿದ್ಯಾರ್ಥಿಗಳೇ, ತಾವು ಹೊಸಬರಾಗಿದ್ರೆ ಈ ತನ್ನಾಗಿರ್ತಕ್ಕಂಥ ಎಲ್ಲ ವಿಷಯಗಳ ಬಹು ಆಯ್ಕೆ ಪ್ರಶ್ನೆಗಳ ಒಂದು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಸಿಗತ್ತೆ. ತಾವು ಸಬ್ಸ್ಕ್ರೈಬ್ ಆಗದೇ ಇದ್ರೆ ನನ್ನ ಚಾನೆಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಪ್ರತಿದಿನ ನಾವು 3 ವಿಡಿಯೋಗಳನ್ನು ಅಪ್ಲೋಡ್ಗಳನ್ನು ಮಾಡ್ತೀವಿ, ಕನಿಷ್ಠ 3 ವಿಷಯದಲ್ಲಿ. ಓಕೆ, ಅವುಗಳ ನೋಟಿಫಿಕೇಶನ್ ಅನ್ನ ಮೊದಲಿಗರತ್ತಾಗಿ ತಾವುಗಳು ಪಡಿತೀರಿ. ಅಷ್ಟೇ ಅಲ್ಲದೆ ವಿಡಿಯೋಗಳನ್ನು ನೋಡ್ತೀರಿ ಅಂತ ಹೇಳ್ತಾ ನಮ್ಮದೇ ಆಗಿರ್ತಕ್ಕಂಥ ಇನ್ನೊಂದು ಎಂಟರ್ಟೈನ್ಮೆಂಟ್ ಚಾನಲ್ ಜಸ್ಟ್ ಫಾರ್ ಫನ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ತರನಾಗಿರ್ತಕ್ಕಂಥ ವಿಡಿಯೋಗಳು ನಿಮಗೆ ಸಿಗೋದು ತುಂಬಾ ಅಪರೂಪ. ಇಲ್ಲಿ ಬಹಳಷ್ಟು ಉತ್ತಮ ಗುಣಮಟ್ಟದ ಪ್ರಶ್ನೆಗಳನ್ನು ನಾವು ನಿಮಗೆ ತಂದಿದ್ದೀವಿ. ಸೊ ನಿಜಕ್ಕೂ ನಿಮ್ಮ ಅಧ್ಯಯನದಲ್ಲಿ ಇವುಗಳು ನೆರವಾಗ್ತವೆ ಅನ್ನೋದು ನಮ್ಮ ಒಂದು ಆಶಯ. ಹಾಗಾದ್ರೆ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಪಾಠದ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ಆಮ್ಲಗಳ ರುಚಿ. ಆಯ್ಕೆ 1 ಕಹಿ, ಆಯ್ಕೆ 2 ಸಿಹಿ, ಆಯ್ಕೆ 3 ಹುಳಿ, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ಸಾಮಾನ್ಯವಾಗಿ ಆಮ್ಲಗಳು ಯಾವ ರುಚಿಯನ್ನು ಹೊಂದಿರ್ತಾವಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ 3 ಹುಳಿ ರುಚಿಯನ್ನ ಹೊಂದಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂವ್ ಟು ನೆಕ್ಸ್ಟ್ ಕ್ವಶನ್. ಆಮ್ಲಗಳು ನೀಲಿ ಲಿಟ್ಮಸ್ ಪೇಪರ್ ಅನ್ನು ಈ ಬಣ್ಣಕ್ಕೆ ತಿರುಗಿಸುತ್ತವೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಗುಣ ಇದೆ ಆಮ್ಲಗಳದ್ದು. ಆ ನೀಲಿ ಲಿಟ್ಮಸ್ ಪೇಪರ್ ಅನ್ನ ಯಾವ ಬಣ್ಣಕ್ಕೆ ತಿರುಗಿಸ್ತದೆ? ಆಯ್ಕೆ 1 ಕೆಂಪು ಬಣ್ಣ, ಆಯ್ಕೆ 2 ಹಳದಿ, ಆಯ್ಕೆ 3 ನೀಲಿ, ಆಯ್ಕೆ 4 ಕಪ್ಪು ಬಣ್ಣ. ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ವಿದ್ಯಾರ್ಥಿಗಳೇ. ಆಮ್ಲಗಳು ನೀಲಿ ಲಿಟ್ಮಸ್ ಪೇಪರ್ ಅನ್ನ ಆಯ್ಕೆ ಸಂಖ್ಯೆ 1 ಕೆಂಪು ಬಣ್ಣಕ್ಕೆ ತಿರುಗಿಸ್ತಕ್ಕಂಥದ್ದನ್ನ ಮಾಡ್ತವೆ. ಮುಂದಿನ ಪ್ರಶ್ನೆ ಇದೆ, ಪ್ರತ್ಯಾಮ್ಲಗಳ ರುಚಿ ಯಾವುದು? ಆಯ್ಕೆ 1 ಸಿಹಿ, ಆಯ್ಕೆ 2 ಕಹಿ, ಆಯ್ಕೆ 3 ಹುಳಿ, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ಪ್ರತ್ಯಾಮ್ಲಗಳು ಸಾಮಾನ್ಯವಾಗಿ ಯಾವುದೋ ರುಚಿಯನ್ನು ಹೊಂದಿರ್ತಾವಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ 2 ಕಹಿ ರುಚಿಯನ್ನ ಹೊಂದಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಪ್ರಶ್ನೆ ಸಂಖ್ಯೆ 4 ಇದೆ, ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಈ ಬಣ್ಣಕ್ಕೆ ತಿರುಗಿಸ್ತವೆ. ನೋಡೋಣ ಆಯ್ಕೆಗಳು. ಆಯ್ಕೆ 1 ಕೆಂಪು ಬಣ್ಣ, ಆಯ್ಕೆ 2 ಕಪ್ಪು, ಆಯ್ಕೆ 3 ನೀಲಿ, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ನೀಲಿ ಬಣ್ಣಕ್ಕೆ ತಿರುಗಿಸುತ್ತವೆ. ಮುಂದಿನ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 5, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲು ಬಳಸುವುದು. ಏನನ್ನು ಬಳಸ್ತಾರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಇರುವಿಕೆಯನ್ನ? ಆಯ್ಕೆ 1 ಮೀಥೇಲ್, ಆಯ್ಕೆ 2 ವಿನೆಗರ್, ಆಯ್ಕೆ 3 ಮೀಥೇಲ್ ಆರೆಂಜ್ ಅಥವಾ ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ನೆನಪಿಟ್ಕೊಡ್ರಿ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಪರೀಕ್ಷೆಗಾಗಿ ಬಳಸ್ತಕ್ಕಂಥದ್ದು ಮೀಥೇಲ್ ಆರೆಂಜ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6, ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುವುದನ್ನು ಹೀಗೆನ್ನುವರು. ಪ್ರಶ್ನೆಗೆ ಅರ್ಥ ಮಾಡ್ಕೊಳ್ಳಿ. ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುವುದನ್ನು ಹೀಗೆನ್ನುತ್ತಾರೆ. ಆಯ್ಕೆ 1 ಘ್ರಾಣ, ಆಯ್ಕೆ 2 ಸೂಚಕಗಳು, ಆಯ್ಕೆ 3 ಘ್ರಾಣ ಸೂಚಕಗಳು, ಆಯ್ಕೆ 4 ಸರಳ ಸೂಚಕಗಳು. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ವಿದ್ಯಾರ್ಥಿಗಳೇ. ಆಯ್ಕೆ ಸಂಖ್ಯೆ 3 ಘ್ರಾಣ ಸೂಚಕಗಳು ಅಂತಕ್ಕಂಥದ್ದು ಸರಿ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 7, ಆಮ್ಲ ಲೋಹದೊಂದಿಗೆ ವರ್ತಿಸಿ ಈ ಅನಿಲ ಬಿಡುಗಡೆ ಮಾಡುವುದು. ನೋಡಿ, ಆಮ್ಲಗಳು ಲೋಹದೊಂದಿಗೆ ವರ್ತನೆಯನ್ನ ಮಾಡಿದಾಗ ಯಾವ ಅನಿಲವನ್ನ ಬಿಡುಗಡೆ ಮಾಡ್ತವೆ? ಆಯ್ಕೆ 1 ಆಮ್ಲಜನಕ, ಆಯ್ಕೆ 2 ಹೈಡ್ರೋಜನ್, ಆಯ್ಕೆ 3 ಕಾರ್ಬನ್ ಡೈಆಕ್ಸೈಡ್, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ಹಾಗಾದ್ರೆ ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಅವು ಸಾಮಾನ್ಯವಾಗಿ ಹೈಡ್ರೋಜನ್ ಅನಿಲಗಳನ್ನು ಏನ್ ಮಾಡ್ತಾವಪ್ಪ ಅಂತಂದ್ರೆ ಬಿಡುಗಡೆಯನ್ನ ಮಾಡ್ತವೆ. ಮೂವ್ ಟು ನೆಕ್ಸ್ಟ್ ಕ್ವಶನ್. ಪ್ರಶ್ನೆ ಸಂಖ್ಯೆ 8, ಲೋಹಗಳು ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನನ್ನ ಬಿಡುಗಡೆ ಮಾಡ್ತವೆ? ನೋಡಿ, ಲೋಹಗಳು ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲಗಳೊಂದಿಗೆ ವರ್ತಿಸಿದಾಗ ಅವು ಏನನ್ನ ಬಿಡುಗಡೆಯನ್ನ ಮಾಡ್ತವೆ? ಆಯ್ಕೆ 1 ಲವಣ ಪ್ಲಸ್ ನೀರು, ಆಯ್ಕೆ 2 ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು, ಆಯ್ಕೆ 3 ಲವಣ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಆಯ್ಕೆ ಸಂಖ್ಯೆ 4 ಲವಣ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು.
ಲೋಹಗಳು ಕಾರ್ಬೋನೇಟ್ ಆಗಿರಲಿ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲಗಳೊಂದಿಗೆ ವರ್ತಿಸಿದಾಗ ಆ ಸಂಬಂಧಪಟ್ಟ ಆಮ್ಲದ ಲವಣ ಆಗಿರಬಹುದು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಆಗಿರಬಹುದು, ಅದ್ರ ಜೊತೆಗೆ ನೀರನ್ನು ಕೂಡ ಏನ್ ಮಾಡ್ತಾವಪ್ಪ ಅಂತಂದ್ರೆ ಅವು ಬಿಡುಗಡೆಯನ್ನ ಮಾಡ್ತಾವೆ. ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 9. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆ ಲವಣ ಮತ್ತು ನೀರನ್ನ ಉಂಟು ಮಾಡತಕ್ಕಂಥ ಕ್ರಿಯೆ ಯಾವುದು? ಆಮ್ಲ ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆ ಲವಣ ಮತ್ತು ನೀರು ಉಂಟು ಮಾಡುವ ಕ್ರಿಯೆ ಯಾವುದು? ನೋಡಿ, ಆಯ್ಕೆ 1 ಸೂಚಕಗಳು, ಆಯ್ಕೆ 2 ತಟಸ್ಥೀಕರಣ, ಆಯ್ಕೆ 3 ಸಾಮರ್ಥ್ಯ, ಆಯ್ಕೆ 4 ಸಾರರಿಕ್ತಗೊಳಿಸುವಿಕೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆ ಲವಣ ಮತ್ತು ನೀರನ್ನ ಉಂಟು ಮಾಡತಕ್ಕಂಥ ಕ್ರಿಯೆಗೆ ಕರೀತಾರೆ ಆಯ್ಕೆ ಸಂಖ್ಯೆ 2 ತಟಸ್ಥೀಕರಣ ಅಂತ ಕರೀತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 10. ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಇಸ್ ಈಕ್ವಲ್ ಟು ಡ್ಯಾಶ್ ಪ್ಲಸ್ ಡ್ಯಾಶ್. ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಸಂಯೋಗಿಸಿದಾಗ ಅವು ಏನನ್ನ ಕೊಡ್ತಾವೆ? ಆಯ್ಕೆ ನೋಡೋಣ. ಆಯ್ಕೆ 1 ಲವಣ ಹೈಡ್ರೋಜನ್, ಆಯ್ಕೆ 2 ಲವಣ ನೀರು, ಆಯ್ಕೆ 3 ಲವಣ ಕಾರ್ಬನ್, ಆಯ್ಕೆ 4 ಆಮ್ಲ ಪ್ರತ್ಯಾಮ್ಲ. ನೋಡಿ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎರಡನ್ನ ವರ್ತಿಸಿದಾಗ ಅವು ಏನು ಬಿಡುಗಡೆ ಮಾಡ್ತಾವಪ್ಪ ಅಂತಂದ್ರೆ ಆಯ್ಕೆ ಸಂಖ್ಯೆ 2 ಲವಣ ಮತ್ತು ನೀರನ್ನ ಬಿಡುಗಡೆಯನ್ನ ಮಾಡ್ತವೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 11. ಲೋಹೀಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಉಂಟು ಮಾಡುವುದು. ನೋಡಿ, ಲೋಹೀಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಅವು ಏನನ್ನು ಉಂಟು ಮಾಡ್ತವೆ? ಆಯ್ಕೆ 1 ಲವಣ ಹೈಡ್ರೋಜನ್, ಆಯ್ಕೆ 2 ಲವಣ ನೀರು, ಆಯ್ಕೆ 3 ಲವಣ ಕಾರ್ಬನ್, ಆಯ್ಕೆ ಸಂಖ್ಯೆ 4 ಆಮ್ಲ ಪ್ರತ್ಯಾಮ್ಲ. ಲೋಹೀಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಅವು ನಮಗೆ ಏನು ಮಾಡ್ತಾವಪ್ಪ ಅಂತಂದ್ರೆ ಲವಣ ಮತ್ತು ನೀರು ಎರಡನ್ನ ಬಿಡುಗಡೆಯನ್ನ ಮಾಡ್ತವೆ. ಇದು ಇತ್ತು ಉತ್ತರ. ಆಯ್ಕೆ ಸಂಖ್ಯೆ 2 ಲವಣ ನೀರು. ಪ್ರಶ್ನೆ ಸಂಖ್ಯೆ 12ಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರತ್ಯಾಮ್ಲಗಳು ನೀರಿನಲ್ಲಿ ಉತ್ಪತ್ತಿ ಮಾಡುವುದು. ಪ್ರತ್ಯಾಮ್ಲಗಳು ನೀರಿನಲ್ಲಿ ಏನನ್ನು ಉತ್ಪತ್ತಿ ಮಾಡ್ತವೆ? ಆಯ್ಕೆ 1 ಸೋಡಿಯಂ ಅಯಾನುಗಳು, ಆಯ್ಕೆ 2 ಹೈಡ್ರೋಜನ್ ಅಯಾನುಗಳು, ಆಯ್ಕೆ 3 ಹೈಡ್ರಾಕ್ಸೈಡ್ ಅಯಾನುಗಳು, ಆಯ್ಕೆ ಸಂಖ್ಯೆ 4 ಕ್ಯಾಲ್ಸಿಯಂ ಅಯಾನುಗಳು. ನೆನಪಿಟ್ಕೊಡ್ರಿ, ಪ್ರತ್ಯಾಮ್ಲಗಳು ನೀರಿನಲ್ಲಿ ಏನನ್ನು ಉತ್ಪತ್ತಿ ಮಾಡ್ತಾವಪ್ಪ ಅಂದ್ರೆ ಆಯ್ಕೆ ಸಂಖ್ಯೆ 3 ಹೈಡ್ರಾಕ್ಸೈಡ್ ಅಯಾನುಗಳನ್ನು ಅವು ಉತ್ಪತ್ತಿಯನ್ನ ಮಾಡುತ್ತವೆ. ಪ್ರಶ್ನೆ 13. ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಹೀಗೆ ಎನ್ನುವರು. ಸೊ ನೀರಿನಲ್ಲಿ ವಿಲೀನ ಅಂದ್ರೆ ಕರಗ್ತಕ್ಕಂಥ ಪ್ರತ್ಯಾಮ್ಲಗಳಿಗೆ ಏನಂತ ಕರೀತಾರೆ? ಆಯ್ಕೆ 1 ಅಯಾನುಗಳು, ಆಯ್ಕೆ 2 ಕ್ಷಾರಗಳು, ಆಯ್ಕೆ 3 ಸಾರೀಕರಣ, ಆಯ್ಕೆ 4 ಸಾಮರ್ಥ್ಯ. ನೀರಿನಲ್ಲಿ ವಿಲೀನವಾಗುವ ಅಂದರೆ ನೀರಿನಲ್ಲಿ ಕರಗತಕ್ಕಂಥ ಪ್ರತ್ಯಾಮ್ಲಗಳಿಗೆ ಆಯ್ಕೆ ಸಂಖ್ಯೆ 2 ಕ್ಷಾರಗಳು ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಸಹಿತ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಯಾನುಗಳ ಸಾರತೆಯು ಕಡಿಮೆ ಆಗುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ನೋಡಿ, ಅಯಾನುಗಳ ಸಾರತೆಯು ಕಡಿಮೆ ಆಗ್ತಕ್ಕಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಸೊ ಇಲ್ಲಿ ಇರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮೊದಲಿಗೆ ಆಯ್ಕೆಗಳನ್ನ ನೋಡ್ಕೊಂಡು ಬರೋಣ. ಆಯ್ಕೆ 1 ಅಯಾನುಗಳು, ಆಯ್ಕೆ 2 ಸಾರೀಕರಣ, ಆಯ್ಕೆ 3 ಕ್ಷಾರಗಳು, ಆಯ್ಕೆ 4 ಸಾರರಿಕ್ತಗೊಳಿಸುವಿಕೆ ಅಂತ ಇದೆ. ಅಯಾನುಗಳ ಸಾರತೆಯು ಕಡಿಮೆ ಆಗ್ತಕ್ಕಂಥ ಪ್ರಕ್ರಿಯೆಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಸಾರರಿಕ್ತಗೊಳಿಸುವಿಕೆ ಅಂತ ಕರೀತಾರೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 15. ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನ ಅಳಿತಕ್ಕಂಥ ಮಾನ ಯಾವುದು? ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನ ಅಳಿತಕ್ಕಂಥ ಮಾನ ಯಾವುದು? ಆಯ್ಕೆ 1 AG ಮಾನ, ಆಯ್ಕೆ 2 pH UG ಮಾನ, ಆಯ್ಕೆ 3 pH ಮಾನ, ಆಯ್ಕೆ 4 AE ಮಾನ. ದ್ರಾವಣದಲ್ಲಿರ್ತಕ್ಕಂಥ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನ ಅಳಿಲಿಕ್ಕೆ ಬಳಸ್ತಕ್ಕಂಥ ಮಾನ ಯಾವುದಪ್ಪ ಅಂದ್ರೆ pH ಮಾನ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಮಾಡ್ಕೊಂಡಿವಪ್ಪ ಅಂತಂದ್ರೆ ಲೋಹಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಪಾಠದಲ್ಲಿ ಒಟ್ಟು 15 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಮ್ಮ ಉದ್ದೇಶ ಈ ತನ್ನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಇದೇ ತನ್ನಾಗಿ ತಾವು ಅಧ್ಯಯನಗಳನ್ನು ಮಾಡಬೇಕು. ಈ ತನ್ನಾಗಿರ್ತಕ್ಕಂಥ ಅಧ್ಯಯನಗಳನ್ನು ತಾವುಗಳು ರೂಢಿಸಿಕೊಂಡಿದ್ದೇ ಆದರೆ ಜುಲೈನಲ್ಲಿ ನಡೀತಕ್ಕಂಥ ಬಹು ಆಯ್ಕೆ ಪರೀಕ್ಷೆಯ ಮಾದರಿ ಪ್ರಶ್ನೆಗಳಲ್ಲಿ ಹೆಚ್ಚು ಅಂಕಗಳನ್ನು ತಾವುಗಳು ಗಳಿಸಬಹುದು. ಬಹಳಷ್ಟು ನೇರವಾಗಿ ಪ್ರಶ್ನೆಗಳಿರ್ತವೆ. ನಿರ್ದಿಷ್ಟವಾಗಿ ಉತ್ತರಗಳನ್ನು ಬರೀಬೇಕಾಗಿರೋದ್ರಿಂದ
ನೀವುಗಳು ಪಠ್ಯಪುಸ್ತಕದ ಒಂದೊಂದು ಸಾಲುಗಳನ್ನು ಸಹಿತ ಎಳೆಯಾಗಿ ಓದಲೇಬೇಕು. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. ಒಳ್ಳೆಯ ಗುಣಮಟ್ಟದ ಪ್ರಶ್ನೆಗಳನ್ನು ನುರಿತ ಶಿಕ್ಷಕರ ರೆಡಿ ಮಾಡಿನೇ ಕೊಟ್ಟಿದ್ದಾರೆ. ಓಕೆ, ಸೊ ಮತ್ತೆ ನಾವು ಪ್ರತಿದಿನನೂ ಕೂಡ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಒಂದೊಂದು ವಿಷಯದ ವಿಡಿಯೋಗಳನ್ನು ಪ್ರತಿದಿನ ಕನಿಷ್ಠ 3 ವಿಷಯದ ವಿಡಿಯೋಗಳನ್ನಾದರೂ ನಾವು ಅಪ್ಲೋಡ್ ಮಾಡಲಿಕ್ಕೆ ರೆಡಿ ಆಗಿದ್ದೇವೆ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಒಂದು ಸಹಾಯ ಸಹಕಾರ. ಸೊ ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನೀವುಗಳು ನನ್ನನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿನೂ ಕೂಡ ಬಂದು ಸೇರ್ಕೊಳ್ಬೋದು. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಸೊ ನಾವು ಪ್ರತಿದಿನ ಹಾಕ್ತಕ್ಕಂಥ ಒಂದು ವಿಡಿಯೋಗಳ ಲಿಂಕ್ಗಳನ್ನು ಟೆಲಿಗ್ರಾಮ್ ಗ್ರೂಪ್ಗೆ ನಾವು ಹಂಚಿಕೊಳ್ಳೋದ್ರಿಂದ ತಾವುಗಳು ಕೂಡ ಏನಾಗ್ತಿರಪ್ಪ ಅಂದರೆ ಸೇರ್ಕೊಳ್ಬೋದು. ಮೇಲಾಗಿ ತಾವುಗಳು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ ಇತ್ತಂದರೆ ಪ್ರಶ್ನೆಗಳ ಬಗ್ಗೆ ಕಮೆಂಟ್ ಸೆಷನ್ನಲ್ಲಿ ಪಿನ್ ಮಾಡಲು ಸಹಿತ ಮರೆಯದಿರಿ. ಸಿಗುವ ಮತ್ತೆ ಹೊಸ ವಿಡಿಯೋಗಳ ಸರಣಿಗಳಲ್ಲಿ.